ನನ್ನ ಹೆಸರು ಜಿ ಡಿ ರಂಗನಾಥ ಅಂತ. ನಮ್ಮ ಇದೇ ಕಪ್ಪದಲ್ಲಿ ದೊಡ್ಡೂರು ಕತ್ನಳ್ಳಿ ಅಂತ. ನಾನು ಈ ದೇವಸ್ಥಾನದಲ್ಲಿ ಸುಮಾರು 35 ವರ್ಷದಿಂದ ಧರ್ಮದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಈ ದೇವಸ್ಥಾನ ಹೇಗೆ ಆಯಿತು ಅನ್ನತಕ್ಕಂಥದ್ದಕ್ಕೆ ನಾವು ಹೇಳೋದಾದರೆ, 2023ನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಪ್ರಾರಂಭ ಆಗಿರೋದು. ಅದಕ್ಕಿಂತ ಹಿಂದೆ ಈ ಬೆಟ್ಟ ಹೇಗೆ ಆಯಿತು ಅಂತಕ್ಕಂಥದ್ದು ಬೇಕಾಗಿದ್ದರೆ, ಶ್ರೀರಾಮರು ಸೀತಾದೇವಿ ಅವರಿಬ್ಬರು ಕೂಡ ಜಿಂಕೆಯನ್ನು ಅಟ್ಟಿಸ್ಕೊಂಡು ಈ ಮಾರ್ಗವಾಗಿ ಬಂದಾಗ್ತಿರ್ತೀವಿ. ಸ್ವತಂತ್ರ ಬಂದು 1 ವರ್ಷಕ್ಕೆ ಜಾತ್ರೆನ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗ ಆ ಜಾತ್ರೆಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಏನು ಬೇಕು, ಯಾವ್ಯಾವ ಪೂಜೆ ಮಾಡಬೇಕು ಅಂತದನ್ನು ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಹಂಚಿಕೆ ಮಾಡಿಕೊಟ್ರು. ಇಂಥ ಪೂಜೆ ಇವ್ರದ್ದು ಅಂತ ಮಾಡಿದ್ರು. ಅದು ಮಾಡಿದ್ದು ಅಮಾವಾಸ್ಯೆ ದಿನ ಯಾವತ್ತು ಬರುತ್ತೋ ಅವತ್ತೇ ಕಲ್ಯಾಣೋತ್ಸವ ಆಗೋದಿಲ್ಲ. ಅದಕ್ಕೆ ಹಿಂದಿನ ದಿನ ದೇವ್ರಿಗೆ ಅಲಂಕಾರ ಮಾಡಿರ್ತಾರೆ. ಯಾಕೆ ಅವತ್ತು ಅಮಾವಾಸ್ಯೆ ಸನೇ ಕಲ್ಯಾಣೋತ್ಸವ ಮಾಡೋ ಮೆರವಣಿಗೆ ಮಾಡ್ತಾರೆ ಅಂತಂದರೆ, ರಥೋತ್ಸವ ಆಗೋದು ಅವತ್ತೇನೆ. ಕಾರಣ ಏನು ಅಂತಂದರೆ, ಹಿಂದೆ ಆ ಎಮ್ಮನ್ನು ಮದುವೆ ಮಾಡ್ಕೋಬೇಕಂತ ಬಿದ್ದಲ್ಲ ಅವನು, ಅಮಾವಾಸ್ಯೆ ಸನೇ ಮದುವೆ ಮಾಡ್ಕೊತೀನಿ ಅಂತ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಕೂಡ ರಥೋತ್ಸವ ನಡೆಯೋದು ಪ್ರತಿ ಅಮಾವಾಸ್ಯೆಗೆ, ಅಂದರೆ ಎಳ್ಳಮಾವಾಸ್ಯೆ ಅಂತ ಬರುತ್ತೆ. ಡಿಸೆಂಬರ್ ಕೊನೆ ವಾರ ಇಲ್ಲ ಜನವರಿ 1ನೇ ವಾರದಲ್ಲಿ ಬರುತ್ತೆ. ಆ ಅಮಾವಾಸ್ಯೆ ದಿವಸ ಇಲ್ಲಿ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವ ನಡೆದ ಸಮಯದಲ್ಲಿ ಇಲ್ಲಿ ನೀರಿನ ಅಭಾವ ಇತ್ತಗೋಸ್ಕರ ಅಲ್ಲಿ ಕೊಳ ಮಾಡಿಸಿದ್ರು. ಆ ಕೊಳದಲ್ಲಿ ನೀರು ಬಹಳಷ್ಟು ಇತ್ತು ಮೊದಲಿಂದ. ಈಗ ಬರ್ತಾ ಬರ್ತಾ ನೀರಿನ ಅಭಾವವಾಗಿ ಅಲ್ಲಿ ನೀರು ಇಲ್ಲದಂಗಾಗಿದೆ. ಅಲ್ಲಿ ರಥೋತ್ಸವ ಆಗಿದೆ. ಆ ರಥೋತ್ಸವ ಕೂಡ ನಡೆಯುವಾಗ ರಥವನ್ನು ಅವತ್ತು ಮಾತ್ರ ಈಚೆ ತೆಗಿತಾರೆ, ಆಮೇಲೆ ಯಾವಾಗಲೂ ತೆಗೆಯೋದಿಲ್ಲ, ಅದಲ್ಲೇ ಇರ್ತದೆ. ಈಗ ಇಲ್ಲಿ ಶಿವರಾತ್ರಿ ಹಬ್ಬದ ದಿವಸ ನಾವೆಲ್ಲ ದೇವ್ರನ್ನ ಸಾಯಂಕಾಲ ಬಂದು ಮೆರವಣಿಗೆ ಮಾಡ್ತಾ ಇರ್ತೀವಿ. ಸುಮಾರು ಜನ ಅರ್ಕೆ ಮಾಡ್ಕೊಂಡಿರ್ತಾರೆ, ನನಗೇನಾದರೂ ಕಷ್ಟಗಳಿದ್ರೆ ಪರಿಹಾರ ಆದರೆ ನಾನು ಶಿವರಾತ್ರಿ ಹಬ್ಬದ ದಿವಸ ಬಂದು ಇಲ್ಲಿ ಪೂಜೆ ಮಾಡ್ತೀನಿ ಅಂತ. ಅವ್ರ ಭಕ್ತಾದಿಗಳು ಸುಮಾರು ಜನ ಬೆಳಗ್ಗೆ ಒಂದು 10 ಗಂಟೆಯಿಂದನೂ ಸಾಯಂಕಾಲ 4-5 ಗಂಟೆವರೆಗೂ ಬರ್ತಾನೆ ಇರ್ತಾರೆ. ಅವ್ರು ಬಂದಾಗ ದೇವ್ರ ಮೆರವಣಿಗೆ ಮಾಡ್ತಾಯಿದ್ರು. ಮೊದಲು ಕೈ ಮೇಲೆ ಹೊತ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಏನೋ ಅದು ಕಷ್ಟಪಟ್ಟು ಮಾಡ್ತಾಯಿದ್ರು. ಅವೆಲ್ಲ ಬರೀ ಕಲ್ಲುಗಳು ಆ ಥರ ಇತ್ತು. ಅದನ್ನೇನು ಮಾಡಿ ನಾವು ದೇವಸ್ಥಾನ ಮಾಡಬೇಕು ಉದ್ದೇಶ ಮಾಡಿ ಎಲ್ಲ ಕಡೆ ಸ್ವಲ್ಪ ಪ್ರಚಾರ ಮಾಡಿ ದೇವ್ರನ್ನ ಸ್ಥಾಪನೆ ಮಾಡಿದ ಮೇಲೆ ಈಗ ಒಂದು ಬೆಳ್ಳಿ ರಥ ಅಂತ ಮಾಡಿದ್ವಿ. ಆ ರಥ ತೊಗೊಂಬರ್ತೀವಿ. ಅವರು ರಥ ತೊಗೊಂಬಂದಾಗ ಯಾರು ಭಕ್ತಿ ಮಾಡ್ಕೊಂಡಿರ್ತಾರೋ, ಆಯ್ಕೆ ಮಾಡ್ಕೊಂಡಿರ್ತಾರೋ, ಅವ್ರ ಭಕ್ತಿಯಿಂದ ಬಂದು ಆ ದೇವ್ರನ್ನ ಸುತ್ತಿ ಮೆರವಣಿಗೆ ಮಾಡಿಸ್ತಾರೆ. ಮೆರವಣಿಗೆ ಆದಮೇಲೆ ಅದಕ್ಕೊಂದು 50 ರೂಪಾಯಿ 20 ರೂಪಾಯಿ ಅಷ್ಟು ರೇಟನ್ನು ಫಿಕ್ಸ್ ಮಾಡಿರ್ತೀವಿ. ಅದು ಕೊಟ್ಬಿಟ್ಟು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಶಿವರಾತ್ರಿ ಹಬ್ಬದ ದಿವಸ, ಶಿವರಾತ್ರಿ ಹಬ್ಬದ ರಾತ್ರಿಗೆ ಇಲ್ಲಿ ಮೇಲ್ಗಡೆ ಕಂಬ ಅದು 33 ಅಡಿ ಎತ್ತರ ಇದೆ. ಆ ಕಂಬದ ಮೇಲೆ ಒಂದು ದೀಪ ಹಚ್ತೀವಿ. ಪ್ರತಿ ವರ್ಷಕ್ಕೆ ಒಂದೇ ಥರ ದೀಪ ಹಚ್ಚೋದು. ಆ ದೀಪ ಹಚ್ಚೋ ದಿವಸ ಅದರಲ್ಲಿ 5 ಎಣ್ಣೆ ಹಾಕಿರ್ತಾರೆ. ಎಣ್ಣೆ ಹಾಕಿ ದೀಪ ಹಚ್ತಾರೆ. ಈ ಶಿವರಾತ್ರಿ ಹಬ್ಬದ ದಿವಸ ಸುತ್ತಮುತ್ತ ಹಳ್ಳಿಗಳು ಯಾಕೋಣ ಅಲ್ಲಿ ದೀಪ ಅಂಟಿದೆ ಬೆಳಕು ಬಂದಿದೆ ಅಂದ್ರೆ ಮಾತ್ರ ಅವರು ಉಪವಾಸ ಬಿಡೋದು. ಅಲ್ಲಿವರೆಗೂ ಉಪವಾಸನೇ ಇರ್ತಾರೆ. ಅದೊಂದು ಪದ್ಧತಿ ಅಲ್ಲಿಂದ ನಡ್ಕೊಂಡು ಬಂದು. ಹಾಗಾಗಿ ಇಲ್ಲಿಂದ ಈ ಗರುಡ ಇದಲ್ಲ, ಇದು 9 ಅಡಿ ಮುಂದೆ ಗರುಡನನ್ನು ಮಾಡಿದ್ವಿ. ಈ ದೇವಸ್ಥಾನಕ್ಕೆ ಒಂದು ನಾನು ಸ್ವಲ್ಪ ಪುಸ್ತಕ ಬರೆದಿದ್ದೀನಿ. ಅದ್ರ ಬಗ್ಗೆ ದೇವಸ್ಥಾನ ಹೇಗಿದೆ, ಅದರ ಕಲ್ಪನೆ ಏನು ಅನ್ನೋದನ್ನು ಬರೆದಿದ್ದೀನಿ. ಅಂದರೆ ನಾನು ಮಾಸ್ಟರ್ ಆಗಿದ್ದೆ. ಮಕ್ಕಳು ಬಂದು ಪಾಠ ಹೇಳ್ತಾ ಇರುವಾಗ ಯಾರೋ ಬಂದರು 1ನೇ ಕ್ಲಾಸ್ ಪಾಠ ಹೇಳ್ಕೊಡ್ತಾ ಇದ್ರು. 1, 2 ಬಾಳೆ 2 ಅಂತ ಪಾಠ ಹೇಳ್ಕೊಡ್ತಾ ಇದ್ರು. ಅದನ್ನು ಯಾಕೆ ಮಕ್ಕಳು ಸೇರಿಸಬಾರ್ದು ಅಂತ ಕೇಳಿದ್ರು. ಇಡೀ 1, 2 ಅಂತಕ್ಕಂಥದ್ದು ಮಕ್ಕಳಿಗಾಗಿದ್ದು, ದೊಡ್ಡವರಿಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವಂತ ಒಂದು ಪುಸ್ತಕ ಬರೆದು ಅದರಲ್ಲಿ ಬರೆದೆ. 1, 2 ಅಂದರೆ ಏನು, 2, 3, 3, 4 ಅನ್ನೋ ಎಲ್ಲ ಕೂಡ ಈ ದೇವಸ್ಥಾನ ಇರ್ತಕ್ಕಂಥ ಈ ಕಂಬಗಳು, ಮೂಲೆಗಳು, ಈ ಧ್ವಜಸ್ತಂಭ, ಇದೆಲ್ಲ ಇರ್ತಕ್ಕಂಥ ಅಂತರ, ಇದೆಲ್ಲವನ್ನು ಸಹ ಊಹೆ ಮಾಡಿಕೊಂಡು ಒಂದು ಕಥೆ ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕವನ್ನು 2019 ಮೇ ತಿಂಗಳಲ್ಲಿ ರಿಲೀಸ್ ಮಾಡಿದ್ವಿ. ಅದನ್ನು ರಿಲೀಸ್ ಮಾಡೋಕ್ಕೆ ಸ್ವಾಮೀಜಿಯವರು ಬಂದಿದ್ದರು. ನಿರ್ಮಲಾನಂದ ಸ್ವಾಮೀಜಿಗಳಿಂದ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಅವತ್ತು ವಿಶೇಷವಾಗಿ ಪೂಜೆ ನಡೆಯಿತು. ಸುಮಾರು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವತ್ತಿಗೆ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಈ ಮೊದಲು ಚಿಕ್ಕ ದೇವರುಗಳಿದ್ವು. ಅದು ಚಿಕ್ಕ ದೇವರು ಸಾಕಾಗೋದಿಲ್ಲ, ನೋಡೋಕೆ ಅಲಂಕಾರ ಮಾಡೋಕ್ಕಾಗಂತ ನಾವು ದೊಡ್ಡದಾಗಿ ವಿಶೇಷ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಈಗ ಆ ಚಿಕ್ಕ ದೇವರುಗಳು ಕೂಡ ಅಲ್ಲಿ ಸ್ಥಾಪನೆ ಮಾಡಬೇಕಂತ ಸರ್ಕಾರ ಆದೇಶ ಆಗಿದೆ. ಅದರ ಪ್ರಕಾರ ಅದನ್ನು ಕೂಡ ಮಾಡ್ತೀವಿ. ಹಾಗೆ ನಡೀತಾ ಬರ್ತಾ ಇದೆ. ಪ್ರತಿ ವರ್ಷ ಕೂಡ ಶನಿವಾರ, ಶ್ರಾವಣ ಶನಿವಾರ ಬರ್ತಲ್ಲ, ಆ ಶನಿವಾರ 4 ಶನಿವಾರ ಕೂಡ ಕರ್ತನಳ್ಳಿಯವರು 3 ಶನಿವಾರ, 1 ಶನಿವಾರ ದೊಡ್ಡೂರಿನವರು ಪೂಜೆ ಮಾಡ್ತಾರೆ. ಪೂಜೆ ಮಾಡೋ 1000 ಜನ ಆಟದ ಊಟ ವ್ಯವಸ್ಥೆ ಮಾಡಿರ್ತಾರೆ. ಅವರೆಲ್ಲ ಬರ್ತಾರೆ, ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಅದು ಅವತ್ತಿನ ನಡ್ಕೊಂಡ್ಬಂದಿದೆ. ಇನ್ನು ಮುಂದೆ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಇಷ್ಟು ಈ ದೇವಸ್ಥಾನದ ವಿಶೇಷತೆ. ಅದೆಲ್ಲ ಕೂಡ ಜ್ಞಾಪಕಾರ್ಥ ಇರಬೇಕಂದ್ರೆ ನಮ್ಗೆ ಗೊತ್ತಿರುತ್ತೋ ಇಲ್ಲ, ನಾವೆಲ್ಲ ಇನ್ನೊಂದು ಯಾರು ಗೊತ್ತಿಲ್ಲ, ಅವ್ರು ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೆಲ್ಲ ಕೆತ್ತನೆ ಮಾಡ್ತಕ್ಕಂಥದ್ದು. ಶ್ರೀರಾಮ ಸೀತಾ ಬಂದಿರ್ತಕ್ಕಂಥದ್ದು, ಆ ಜಿಂಕೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು, ಆ ಜಿಂಕೆ ನೋಡೋ ಬೆಟ್ಟದ ಮೇಲೆ ಇಟ್ಕೊಂಡು ಬಾಣ ಹೊಡಿತಾ ಇರ್ತಕ್ಕಂಥದ್ದು. ಆಮೇಲೆ ಆ ಅಮ್ಮ ಅಲ್ಲಿ ಊರಲ್ಲಿದ್ದಾಗ ಆ ಹಸುಕರುಗಳು ಹೊಲದಲ್ಲಿ ಮೇಯ್ತಾ ಇದ್ವು. ಅದನ್ನ ಎಳ್ಕೊಂಬರ್ಬೇಕಂತ ಹೋಗಿ ತನ್ನ ಜುಟ್ಟೆ ಕಟ್ಟಿ ಎಳ್ಕೊಂಬರ್ತಾ ಇರೋದಲ್ಲಿ ಆ ಕಡೆ ಪಳ್ಳೆಗಾರ ನಿಂತ್ಕೊಂಡು
ಹೊರಡ್ತಾ ಇರೋದು ಅವ್ರಿಗೆ ಮದುವೆ ಆಗಬೇಕು ಅಂತ. ಅವರ ಗಾಡಿಯಲ್ಲಿ ಕಡೆ ಬರ್ತಾ ಇರೋದು, ಬರ್ಬೇಕಾದ್ರೆ ನಾಯಿ ಕಟ್ಟಾಕಿ, ಆ ನಾಯಿಗೆಲ್ಲ ಮದುವೆ ಹಾಕ್ಬಿಟ್ಟು ಕಟ್ಟಾಕಿದ್ದಾರೆ. ಅದು ಕೂಡ ಅಲ್ಲೇ ಇದೆ. ಇದು ಎಲ್ಲರಿಗೂ ನೆನಪಿರಲಿ, ಮುಂದೆ ಯಾರಾದರೂ ಬಂದಾಗ ಕೂಡ ಅದರ ಕಲ್ಪನೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೆಲ್ಲ ಕೂಡ ಕಿತ್ತನೆ ಮಾಡಿರ್ತಕ್ಕಂಥದ್ದು.